ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಕಾಲೇಜು ವಿದ್ಯಾರ್ಥಿನಿಯನ್ನ ಚುಡಾಯಿಸಿದ ವಿಚಾರದಿಂದ ಆರಂಭವಾದ ಗಲಾಟೆ ಕೊನೆಗೆ ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸುವ ಹಂತಕ್ಕೆ ತಲುಪಿದೆ ಎಂಬ ಆರೋಪ ಕೇಳಿಬಂದಿದೆ. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ನಡೆದಿರುವ ಈ ಘಟನೆಯಲ್ಲಿ ಮೇಘನಾ ಎಂಬ 18 ವರ್ಷದ ಯುವತಿ ಗಂಭೀರವಾಗಿ ಗಾಯಗೊಂಡಿದ್ದು, ಆಕೆಯ ತಂಗಿ ನಿಹಾರಿಕಾ ಕೂಡ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕುಟುಂಬದವರ ಆರೋಪದ ಪ್ರಕಾರ ಕಾಲೇಜು ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಕಾರ್ತಿಕ್ ಮತ್ತು ವಿನೋದ್ ಎಂಬ ಇಬ್ಬರು ಯುವಕರು ಮೇಡಂ ಅಂತ ಕರೆದಾಡ್ತಾ ಅನುಚಿತವಾಗಿ ವರ್ತಿಸಿ ಚುಡಾಯಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮೇಘನಾ ಆರೋಪಿಗಳಲ್ಲಿ ಒಬ್ಬನ ಕೆನ್ನೆಗೆ ಹೊಡೆದು ಮನೆಗೆ ಬಂದು ನಡೆದ ವಿಚಾರವನ್ನ ತಾಯಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಇದೇ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾತ್ರಿ ಸುಮಾರು 8:30 ವೇಳೆಗೆ ಸುಮಾರು 10 ಜನರ ತಂಡ ಮನೆಗೆ ನುಗ್ಗಿ ಅಕ್ಕ ತಂಗಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ ಅಂತ ಕುಟುಂಬದವರು ಆರೋಪಿಸಿದ್ದಾರೆ. ಹಲ್ಲೆಯ ವೇಳೆ ನಿಹಾರಿಕಾ ಮೇಲೂ ಹಲ್ಲೆ ನಡೆಸಿ ಮೇಘನಾ ಅವರ ಹೊಟ್ಟೆ ಹಾಗೂ ಕತ್ತಿನ ಭಾಗಕ್ಕೆ ಚಾಕುವಿನಿಂದ ಹಿರಿದಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ಮೊದಲು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ನನ್ನ ತಂಗಿನ ಕರ್ಕೊಂಬರೋದಕ್ಕೆ ನೂತನ ಶಾಲೆ ಹತ್ರ ಹೋಗಿದ್ದೆ. ಅಲ್ಲೋದಾಗ ಇಬ್ಬರು ಹುಡುಗರು ಕುಡಿದ್ಬಿಟ್ಟಿದ್ರು. ಕುಡಿದ್ಬಿಟ್ಟು ಕೂಗಿದ್ರು ನನ್ನ ಮೊದಲು. ಹೋದಾಗ ಏನು ಬೇಕು ಅಂತ ಕೇಳಿದಾಗ ಇರು ಒಂದು 5 ನಿಮಿಷ ಇರು ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಹೇಳಿ ಅಂತೇಳಿ ಕೇಳಿದೆ. ಅವ್ರ ಮೇಲೆ ತೊಳ್ಕೊಂಬಂದರು. ನಾನು ಅವ್ರಿಗೆ ತೊಳೆದೆ. ಹಿಂದಾಗೆ ತೊಳೆದ್ರೆ ಅವರು ಫುಲ್ ಡ್ರಂಪ್ ಮಾಡಿಬಿಟ್ಟಿದ್ರೆ ಹಿಂದೆ ಸ್ವಲ್ಪ ಹೋಗ್ಬಿದ್ರು. ಬಿದ್ದಿದ್ದಕ್ಕೆ ಏನು ಜಾಸ್ತಿ ಮಾಡ್ತಾಯಿದ್ಯಾ ಹಾಗೆ ಹೇಗೆ ಅಂದಾಗ ನಾನು ಗಾಡಿ ತೊಗೊಂಡು ಮನೆ ಹತ್ರಕ್ಕೆ ಹೋದೆ. ಹೋಗಿ ಅಮ್ಮಗೆ ಹೇಳಿದೆ ನಾನು, ಅಮ್ಮ ಹಿಂಗಾಯಿತು ಅಂತ. ಮತ್ತು ಅಮ್ಮನ ಕರ್ಕೊಂಬರೋ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ ಅಲ್ಲಿ. ರಾತ್ರಿ ನಮ್ಮ ಅಜ್ಜಿಯವ್ರ ಮನೆಗೆ ಹೋದಾಗ 8:30 ಮನೆಗೆ ನುಗ್ಗಿ ನನ್ನ ತಂಗಿನೆಲ್ಲ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅವರು ಹಿಂದೆ ಎಲ್ಲ ಇಳಿದು ಜುಟ್ಟೆಲ್ಲ ಇಳಿದು ಹೊಟ್ಟೆಗೆ ಒದ್ದು ಚಾಕುವಲ್ಲೆಲ್ಲ ಕತ್ತಿಗೆ ಹೊಟ್ಟೆಗೆಲ್ಲ ಕೊಯ್ದು ಬಟ್ಟೆಗೆಲ್ಲ ಸಿಗಿ ಎಲ್ಲ ಕೈಯೆಲ್ಲ ಹಾಕಿದರು. ಗೊತ್ತಿಲ್ಲ ಸರ್ ಯಾರು ಅಂತ. ಮನೆಯಲ್ಲಿದ್ದರು ಸರ್. ನನಗೆ ಹೇಳ್ತೀಯ ನೀನು ಬಾ ಅಂತ, ಬಾ ಇವಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಳ್ದು ಹೊಡೆದಿದ್ದಾರೆ ಸರ್. ಪರಿಚಯ ಎಲ್ಲ ನನಗೆ ಸರ್. ಒಂದು 20 ಜನ ಇರ್ತಾರೆ. ಕುಟುಂಬದವರು ವಿದ್ಯಾರ್ಥಿನಿಯನ್ನ ಚುಡಾಯಿಸಿದ ಯುವಕರು ಗಾಂಜಾ ಮತ್ತಿನಲ್ಲಿದ್ರು ಅಂತ ಆರೋಪಿಸಿದ್ದಾರೆ. ಆದರೆ ಈ ಕುರಿತು ಅಧಿಕೃತ ದೃಢೀಕರಣ ಇನ್ನಷ್ಟೇ ಆಗಬೇಕಿದೆ. ಘಟನೆಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆ ಹಾಗೂ ಬಂಧನಕ್ಕಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಪ್ರಕರಣದ ಕುರಿತು ಪೊಲೀಸರು ನೀಡುವ ಅಧಿಕೃತ ಮಾಹಿತಿ ಮತ್ತು ತನಿಖೆಯ ಮುಂದಿನ ಬೆಳವಣಿಗೆಗಳನ್ನು ನಾವು ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ. ಇಂತಹ ಇನ್ನಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡ ವೀಕ್ಷಿಸ್ತೀರಿ.